ನಮ್ಮ ಹೆಸರು ಕೃಷ್ಣಪ್ಪ ಅಂತ. ನಮ್ಗೆ ಇದಾಗಿದೆ ಅಂತ ಇಲ್ಲಿಗೆ 3ನೇ ತಿಂಗಳು ಗೊತ್ತಾಯ್ತು. ಅಲ್ಲಿಂದ ಸ್ಕ್ಯಾನ್ ಮಾಡಿಸಿದ್ವಿ, ಪೆಟಿ ಸ್ಕ್ಯಾನ್. ಅದರಲ್ಲಿ ಪ್ರಾಸೆಸ್ ಗಡ್ಡೆ ಇದೆ, ಅದಕ್ಕೆ ಆ ಔಷಧಿ ಇಲ್ಲ ಅಂದ್ರೆ ಆಪರೇಷನ್ ಅಂತ ಹೇಳಿದ್ರು ಅವರು. ಅಲ್ಲಿಂದ ನಾವು ಇಲ್ಲಿಗೆ ಬಂದು ಒಂದ್ಸರಿ ಎಲ್ಲ ತಗೊಂಡು ಹೋಗಿದ್ದೀವಿ. ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಇನ್ನೊಂದ್ಸರಿ ಸ್ಕ್ಯಾನ್ ಮಾಡಿಸ್ಕೊಂಡು ಮತ್ತೆ ಇನ್ನೊಂದ್ಸರಿ ಬರಬೇಕು ಇಷ್ಟು ಹೇಳಿದ್ದಾರೆ ಡಾಕ್ಟ್ರು. ಊಟ ಎಲ್ಲ ಆರಾಮಾಗೈತೆ. ಹೆಂಗ ಈ ಜನ್ಮ ಮತ್ತೆ ಜನ್ಮ ಎತ್ಕೊಂಡು ಬಂದು ಈ ಭೂಮಿಗೆ ಇರ್ತೀನಿ ಎಂಬ ನಂಬಿಕೆನೇ ಇರ್ಲಿಲ್ಲ. ಏನೋ ಭಗವಂತನ ದಯ, ಈ ಪುನರ್ಜನ್ಮ ಹಾಸ್ಪಿಟ್ಲಲ್ಲಿ ಬರೋ ಹೊತ್ತಿಗೆ ಆರೋಗ್ಯವಾಗಿದ್ದೀನಿ. ಸದಾ ನಿಮ್ ಧ್ಯಾನ ಮಾಡ್ಕೊಂಡೆ ಜೀವನ ಮಾಡ್ತಾ ಇದ್ದೀನಿ. ನಮ್ಗೆ ಮೂತ್ರಕೋಶ ಪ್ರಾಬ್ಲಮ್ ಆಗಿ ರಿಸಸ್ ಸ್ಟ್ರಕ್ ಆಯ್ತು ಸ್ಟಾರ್ಟಿಂಗು. ಅಲ್ಲಿಂದ ಮಧುಗಿರಿಯಲ್ಲಿ ಹಾಸ್ಪಿಟ್ಲಲ್ಲಿ ಹೋದ್ವಿ. ಅವರು ಪ್ರಾಸೆಸ್ ಗಡ್ಡೆ ಕಟ್ಕೊಬಿಟ್ಟೈತಪ್ಪ, ಅದನ್ನ ಕ್ಲೀನ್ ಮಾಡ್ಬೇಕು, ರಿಸಸ್ ಬರಕ್ ಮಾತ್ರ ಮಾಡ್ತೀವಿ ನಾವು ಅಷ್ಟೇ, ಮುಂದಿನ ಮಾಡಕ್ ಆಗಲ್ಲ ಅಂದ್ರು. ಅಲ್ಲಿ ರಿಸಸ್ ಬರಕ್ ದಾರಿ ಮಾಡಿದ್ರು. ಅದೆಲ್ಲನ ತೆಗೆದು ಬೆಂಗಳೂರಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅಲ್ಲಿ ಕ್ಯಾನ್ಸರ್ ಅಂತ ರಿಪೋರ್ಟ್ ಬಂತು. ಆ ರಿಪೋರ್ಟ್ ಪ್ರಕಾರ ನೋಡ್ಕೊಂಡು ನಾವು ಅಲ್ಲೇ ಒಂದು 15 ದಿವಸ 20 ದಿವಸ ಕಾಲ ಕಳೆದ್ವಿ. ಏನು ಕಾಣ್ಲಿಲ್ಲ. ಆ ಒಳಗೆ ಆತಂಕ ಬೇರೆ. ತಿರ್ಗಿ ಮತ್ತೆ ಎಲ್ಲಿ ಹಾಕಾಗಿ ರಿಸಸ್ ಬಂದಾಗಿ ಪ್ರಾಬ್ಲಮ್ ಆಗ್ತೈತೋ ಏನಾದ್ರು ಮಾಡಿ ಎಷ್ಟೇ ಖರ್ಚಾಗ್ಲಿ ಫಸ್ಟ್ ಅದನ್ನ ನೋಡ್ಬೇಕು ಎಂಬುದೊಂದು ಆಸಕ್ತಿಯಿಂದ ಫೋನ್ನಾಗು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬೆಂಗಳೂರಲ್ಲಿ ಪುನರ್ಜನ್ಮ ಹಾಸ್ಪಿಟ್ಲ್ ಐತೆ, ಅಲ್ಲಿ ಹೋಗು, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲಿ ತಗೊಬಂದ್ಕಿಂಟಿ ಮತ್ತೆ ಆರಾಮಾಗೈತೆ ಅಂತ ಹೇಳಿದ್ರು. ಇಲ್ಲಿಗೆ ನಾವು ಹುಡುಕೊಂಡು ಬರೋ ಹೊತ್ತಿಗೆ ನಾನು ಆರಾಮಾಗಿದ್ದೀನಿ. ಒಂದು 25% ಪರವಾಗಿಲ್ಲ ಅಂತೂ. ಅವ್ರು ಹೇಳಿರೋ ಮೇನ್ ಪಥ್ಯ ನೆಟ್ಟಿಗಿರ್ಬೇಕು, ಕ್ಲಿಯರ್, ಅದು ಬೇಕಾಗಿರೋದು. ನಮಗ್ ಬಂದ್ಮೇಲೆ ರಿಸರ್ಚ್ ಮಾಡುವಾಗ ಒಂದ್ ಸ್ವಲ್ಪ ಉರಿ ಬರೋದು, ಅದೊಂದ್ ಸ್ವಲ್ಪ ಕಡಿಮೆ. ತಿರ್ಗಾ ಊಟ ಸೇರ್ತಾ ಇರಲಿಲ್ಲ. ಅದು ಈಗ 3 ಟೈಮ್ ಇಟ್ಟರು ಊಟ ಮಾಡೋ ಆಸಕ್ತಿ ಇದೆ. ಬಟ್ ಆದ್ರೆ 2 ಟೈಮೇ ನಾನು ಊಟ ಮಾಡೋದು. 2ನೇದು ಏನಪ್ಪಾ ಅಂದ್ರೆ ಶರೀರ ಎಲ್ಲ ಒಂಥರ ಬೆಳ್ಳಗಾಗಿ ಬ್ಲಡ್ ಎಂಬುದೇ ಇಂಪ್ರೂವ್ ಇರ್ಲಿಲ್ಲ. ಒಂಥರ ಬಿಳೆ ಬಟ್ಟೆ ಸತ್ತೆ ತರ, ಕೈ ಕಾಲು ಎಲ್ಲ ಒಂಥರ ಆಗೋಗಿತ್ತು. ಈಗ ಎಲ್ಲ ಮಾಮೂಲಿ ಫಸ್ಟ್ ನಾನು ಹೆಂಗಿದ್ದೀನಿ ಅದೇ ತರ ನನ್ನ ಶರೀರ ಚೆನ್ನಾಗೈತೆ, ಪಿಕಪ್ ಆಗೈತೆ. 3 ಇಂಪ್ರೂವ್ಮೆಂಟ್ ನನಗೆ ಗೊತ್ತಾಗಿದೆ.